ಇತ್ತೀಚೆಗೆ ಮಕ್ಕಳಲ್ಲಿ ಕಾಡ್ತಾ ಇರ್ತಕ್ಕಂತಹ ಒಂದು ಆಂಗ್ಸೈಟಿ ಏನಪ್ಪ ಅಂತ ಹೇಳಿದರೆ ಸೆಪ್ರೇಷನ್ ಆಂಗ್ಸೈಟಿ. ಇವತ್ತು ನಮ್ಮ ಅಡಲ್ಟ್ಹುಡ್ಡಲ್ಲಿ ನಾವು ಎಷ್ಟೋ ಮೇಜರ್ ಪ್ರಾಬ್ಲಮನ್ನು ನೋಡ್ತಾ ಇದ್ವಿ. ಯಾಕೆ ಅಂತ ಹೇಳಿದರೆ ನಮ್ಮ ಚೈಲ್ಡ್ಹುಡ್ ಟ್ರಾಮಾಗಳೇ ಇರುತ್ತೆ. ಯಾಕಂತ ಹೇಳಿದರೆ ಅಗ್ರೆಷನ್ ಆಗಿರಬಹುದು ಅಥವಾ ಪ್ರಾಬ್ಲಮ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಕೆಲವೊಮ್ಮೆ ನಾವು ಮಾತಾಡ್ತಕ್ಕಂತಹ ಕಮ್ಯುನಿಕೇಷನ್ ಆಗಿರಬಹುದು, ಅಥವಾ ನಾವು ಎಮೋಷನ್ಸನ್ನು ಹ್ಯಾಂಡ್ಲ್ ಮಾಡೋ ರೀತಿ ಆಗಿರ್ಬೋದು, ಡಿಪೆಂಡೆನ್ಸಿ ಆಗಿರ್ಬೋದು, ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ಸ್ ಆಗಿರಬಹುದು. ಇದು ಎಲ್ಲವೂ ಕೂಡ ನಮ್ಮ ಚೈಲ್ಡ್ಹುಡ್ ಟ್ರಾಮಾಗಳಾಗಿರುತ್ತೆ. ಎಷ್ಟೋ ಜನಕ್ಕೆ ಪೇರೆಂಟ್ಸಲ್ಲಿ ಸಿಗಬೇಕಾಗಿರ್ತಕ್ಕಂಥ ಎಮೋಷ್ನಲ್ ಬಾಂಡಿಂಗ್ ಸಿಗದೆ ನಾವು ಎಷ್ಟೋ ರೆಡ್ ಫ್ಲಾಗ್ ಇರ್ತಕ್ಕಂಥ ರಿಲೇಷನ್ಶಿಪ್ಪಿಗೆ ಹೋಗ್ತೀವಿ. ಎಷ್ಟೋ ಸತಿ ನಾವು ಪೀಪಲ್ ಪ್ಲೀಸರ್ ಅಂತ ಹೇಳಿದರೆ ಎಲ್ಲರೂ ನಮ್ಮನ್ನು ಮೆಚ್ಚಿಸಬೇಕು, ಎಲ್ಲರನ್ನ ಮೆಚ್ಚುಗೆಗೆ ಒಳಗಾಗಬೇಕು ಅಂತ ಹೇಳಿ ಅವ್ರು ನಮ್ಮನ್ನು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾಯಿದ್ರು ಅವ್ರ ಹತ್ರ ನಾವು ಅಟೆನ್ಷನನ್ನು ಸೀಕ್ ಮಾಡ್ತಾ ಹೋಗ್ತೀವಿ. ಅಥವಾ ಇನ್ನೊಂದು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಅವ್ರು ನಮಗೆ ಬ್ರೆಡ್ ಕ್ರಂಪಿಂಗ್ಸ್ ಕೊಡ್ತಾ ಇರ್ತಾರೆ. ಅಂತ ಹೇಳಿದರೆ ಯಾವಾಗಲೂ ಒಂದು ಸತಿ ಮೆಸೇಜ್ ಮಾಡೋದು, ಯಾವಾಗಲೂ ಒಂದು ಸತಿ ಕಾಲ್ ಮಾಡೋದು, ನಾವು ಕೆಲವು ಸತಿ ಮಾತಾಡಬೇಕು ಅಂತ ಅನಿಸಿದಾಗ ನಮ್ಮ ಫೋನನ್ನು ಕಟ್ ಮಾಡೋದು, ಇದೆಲ್ಲವೂ ಕೂಡ ಬ್ರೆಡ್ ಕ್ರಂಪಿಂಗ್ ಅಂತ ಹೇಳ್ತೀವಿ. ನೋಡಿ, ಒಂದಂತೂ ಹೇಳ್ತೀನಿ, ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಖಂಡಿತವಾಗ್ಲೂ ಪ್ರೀತಿ ಇರಲ್ಲ. ಸೊ ರೆಸ್ಪೆಕ್ಟ್ ಆ್ಯಂಡ್ ಪ್ರೀತಿ ಎರಡೂ ಕೂಡ ಟೂ ಫೇಸಸ್ ಆಫ್ ಕಾಯಿನ್. ಬರೀ ಪ್ರೀತಿ ಅಂತ ಹೇಳಿದರೆ ಆಕರ್ಷಣೆ ಅಲ್ಲ, ರೆಸ್ಪೆಕ್ಟ್ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ನಮಗೆ ಸಣ್ಣ ವಯಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಯಾರನ್ನು ನೋಡಿದಾಗ ಒಂದು ಆಕರ್ಷಣೆಗೆ ಒಳಗಾಗ್ತೀವಿ, ಬಟರ್ಫ್ಲೈಸ್ ಆಗುತ್ತೆ, ಅಟ್ರ್ಯಾಕ್ಷನ್ ಆಗುತ್ತೆ ಆಪೋಸಿಟ್ ಸೆಕ್ಸ್ ಮೇಲೆ. ಇದೆಲ್ಲವೂ ಕೂಡ ಸಹಜ. ಆದರೆ ದೊಡ್ಡವರಾಗ್ತಾ ನಮಗೆ ಬೇಕಾಗಿರೋದು ರೆಸ್ಪೆಕ್ಟ್. ನೋಡಿ, ನೀವು ಯಾರಿಗೂ ಕಾಲ್ ಮಾಡ್ತೀರಾ, ಅವರು ನಿಮ್ಮ ಫೋನನ್ನು ನೋಡಿ ಇಗ್ನೋರ್ ಮಾಡಿ ಅವಾಯ್ಡ್ ಮಾಡ್ತಾರೆ, ಅವ್ರಿಗೆ ಯಾವಾಗ ಬೇಕೋ ಆಗ ಕಾಲ್ ಮಾಡ್ತಾರೆ ಅಂತ ಹೇಳಿದರೆ ಅದು ಪ್ರೀತಿ ಅಲ್ಲ. ಆದರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮಕ್ಕಳಲ್ಲಿ ಆಗಿರ್ತಕ್ಕಂತಹ ಸಪ್ರೇಷನ್ ಆಂಗ್ಸೈಟಿ. ಮಕ್ಕಳಲ್ಲಿ ಒಂದು ರೀಸೆಂಟಾಗಿ ಒಂದು ವಿಡಿಯೋವನ್ನು ನೋಡಿದ್ವಿ, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಒಂದು ಸಣ್ಣ ಮಗು ತುಂಬ ಅಳ್ತಾ ಇರುತ್ತೆ. ಯಾಕಪ್ಪ ಅಂತ ಹೇಳಿದರೆ ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ. ಯಾಕೆ ಹಾಗೆ ಅನಿಸ್ತಾ ಇದೆ ಅಂತ ಕೇಳಿದಾಗ, ನನ್ನ ತಂದೆ ತಾಯಿ ಇಬ್ಬರು ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ನಾನು ಹೋಗಿ ಮಾತಾಡಿದ್ರೆ ಸಿಡುಕ್ತಾರೆ, ಯಾವಾಗಲೂ ಫೋನಲ್ಲಿ ಇರ್ತಾರೆ ಅಂತ. ಹೌದು, ಈಗ ಏನಾಗಿದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಡಿಸ್ಟ್ರಾಕ್ಷನ್ ಬೇಕು. ಈಗ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ, ಮಕ್ಕಳು ಸೆಟ್ ಮಾಡ್ಕೊಳ್ಳೋದು, ಸಿಕ್ಕ ಸಾಮಾನನ್ನು ಬಿಸಾಕೋದು, ಅಥವಾ ಸ್ಕೂಲಲ್ಲಿ ಹೋಗಿ ಯಾವುದೋ ಮಕ್ಕಳಿಗೆ ಹೊಡೆಯೋದು, ಬುಲಿಯಿಂಗ್ ಮಾಡೋದು, ಇದೆಲ್ಲ ಯಾಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ, ನೋಡಿ, ಮಕ್ಕಳ ಪರ್ಸ್ನಾಲಿಟಿ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ತನ್ನ ಫೆಲೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಸರ್ಕಲ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರ್ಬೋದು, ಅವರನ್ನು ನೋಡ್ತಾ ಅವರು ಇನ್ಕಲ್ಕೇಟ್ ಮಾಡ್ಕೋತಾ ಹೋಗ್ತಾರೆ ಅವರ ಬಿಹೇವಿಯರು. ಸೊ ಅವರ ಮಕ್ಕಳ ಓವರಾಲ್ ಪರ್ಸ್ನಾಲಿಟಿ ಹೇಗೆ ಬೆಳೆಯುತ್ತಪ್ಪ ಅಂತ ಹೇಳಿದ್ರೆ ಎಸ್ಪೆಷಲಿ ಮದರ್ ಅಥವಾ ಪಟರ್ನಲ್ ರಿಲೇಷನ್ಶಿಪ್ ಇರ್ಬೋದು, ಇದರಿಂದ ಅವ್ರುಗಳನ್ನ ನೋಡ್ತಾ ಬೆಳೀತಾರೆ. ಅದರಲ್ಲೂ ಈಗ ನೋಡಿ, ನಾನೇನೋ ಮಾಡ್ತಾ ಇರ್ತೀನಿ, ನನ್ನ ಮಗು ಬಂದು ಕಾನ್ಸ್ಟೆಂಟ್ ಅಟೆನ್ಷನ್ ಸೀಕ್ ಮಾಡ್ತಾ ಇರುತ್ತೆ. ಹೌದು, ನಾವು ಸಣ್ಣ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ವಿ ಅಂತ ಹೇಳಿದರೆ ನಮ್ಮ ಪೇರೆಂಟ್ಸ್ ಅಟೆನ್ಷನ್ಗೋಸ್ಕರ ಏನೋ ಮಾಡೋದು, ಡ್ಯಾನ್ಸ್ ಮಾಡೋದು, ಅಥವಾ ಒಂದು ಡ್ರಾಯಿಂಗ್ ಮಾಡೋದು. ನಾವು ಯಾವಾಗ ಅದನ್ನು ಎಕ್ಸೈಟ್ಮೆಂಟಲ್ಲಿ ಆ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವೋ ಆ ಮಕ್ಕಳ ಬಿಹೇವಿಯರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಏನೋ ಒಂದು ಕೆಲಸದಲ್ಲಿರ್ತೀವಿ, ಮೀಟಿಂಗಲ್ಲಿರ್ತೀವಿ. ಅದರಲ್ಲೂ ಈ ಕೋವಿಡ್ ಬಂದಾಗಲಿಂದ ಕೆಲವು ಸತಿ ನಮಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ವರ್ಕ್ ಫ್ರಮ್ ಆಫೀಸ್ಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಮನೇಲಿ ಕೂತು ಕೆಲಸ ಮಾಡೋದು ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ. ಆದರೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ನಾವು ಬೇಕಾಗಿರೋ ಅಟೆನ್ಷನ್ ಕೊಡಲ್ಲ. ಸಡನ್ನಾಗಿ ಯಾರೋ ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಿಡುಕ್ಬಿಡ್ತೀವಿ. ಆಗ ಮಕ್ಕಳಲ್ಲಿ ಒಂದು ಸೆನ್ಸ್ ಆಫ್ ಡಿಸಪಾಯಿಂಟ್ಮೆಂಟ್ ಶುರುವಾಗುತ್ತೆ. ಮತ್ತೇನು ಮಾಡ್ತೀವಿ, ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ಆ ಡಿಸಪಾಯಿಂಟ್ಮೆಂಟಿಂದ ಡಿಸ್ಟ್ರಾಕ್ಷನ್, ಆ ಮಕ್ಕಳನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ನಾವೇನು ತಪ್ಪು ಕೆಲಸ ಮಾಡ್ತಿರ್ತೀವೋ ಆ ತಪ್ಪು ಕೆಲಸನ ಮಕ್ಕಳಿಗೂ ಮೊಬೈಲ್ ಕೊಟ್ಬಿಡೋದು, ಅಥವಾ ಲ್ಯಾಪ್ಟಾಪ್ ಹಾಕ್ಬಿಡೋದು, ಅಥವಾ ಟಿ ವಿಯನ್ನು ಕೂರಿಸ್ಬಿಟ್ಟು ನೋಡ್ತಾ ಇರೋ ಅನ್ನೋದು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳಲ್ಲಿ ಓವರಾಲ್ ಮೆಂಟಲ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಖಂಡಿತವಾಗ್ಲೂ ಸ್ಟಬ್ ಆಗ್ತಾ ಹೋಗುತ್ತೆ. ಮಕ್ಕಳಿಗೆ ಆ ಏಜಲ್ಲಿ ಏನಂತ ಹೇಳಿದರೆ 4 ವರ್ಷದಿಂದ 6 ವರ್ಷದಲ್ಲಿ ಮಕ್ಕಳಿಗೆ ಕಾನ್ಸ್ಟೆಂಟಾಗಿ ಅಟೆನ್ಷನ್ ಬೇಕಾಗುತ್ತೆ. ಅದರಲ್ಲೂ ಏನಾಗುತ್ತೆ ಅಂತ ಹೇಳಿದರೆ 2 ಇಯರ್ಸಿಂದ 8 ಇಯರ್ಸ್ ತನಕ ಮಕ್ಕಳ ಓವರಾಲ್ ಡೆವಲಪ್ಮೆಂಟ್, ಲಾಜಿಕಲ್ ಥಿಂಕಿಂಗ್, ಅನಲಿಟಿಕಲ್ ಥಿಂಕಿಂಗ್ ಇದೆಲ್ಲವೂ ಬೆಳೀತಾ ಹೋಗ್ತಾ ಇರುತ್ತೆ. ಆಗ ಮಕ್ಕಳಿಗೆ ನಮ್ಮ ಅಟೆನ್ಷನ್ ಬೇಕಾಗುತ್ತೆ. ಮಕ್ಕಳಿಗೆ ನಾವು ಏನನ್ನು ತಿಳಿಸ್ತಾ ಹೋಗ್ತೀವಿ. ಯಾಕೆಂದರೆ ಆ ಏಜಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಹೇಳಿದರೆ ಅದನ್ನು ಕಲಿಬೇಕು, ಅದನ್ನು ಮಾಡಬೇಕು, ತುಂಬ ರೆಸ್ಟ್ಲೆಸ್ ಆಗಿರ್ತಾರೆ, ಏನಾದರೂ ಮಾಡ್ತಾ ಇರಬೇಕು ಅಂತ. ಅವರ ಬ್ರೈನ್ ಅಷ್ಟು ಡ್ರಾಸ್ಟಿಕ್ಕಾಗಿ ರ್ಯಾಪಿಡಾಗಿ ಗ್ರೋತ್ ಆಗ್ತಾ ಇರುತ್ತೆ. ಹಾಗಾಗಿ ಅಂತಹ ಟೈಮಲ್ಲಿ ನಾವು ಅಟೆನ್ಷನನ್ನು ಕೊಡಬೇಕಾಗತ್ತೆ. ಇನ್ನೊಂದೇನಾಗುತ್ತೆ ಅಂತ ಹೇಳಿದರೆ
ನಾವೊಂದು ಡಿಸ್ಫಂಕ್ಷನಲ್ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ, ಡಿಸ್ಫಂಕ್ಷನಲ್ ಮ್ಯಾರೇಜಲ್ಲಿ ಇರ್ತೀವಿ. ನನಗೆ ಮತ್ತು ನನ್ನ ಸಂಗಾತಿಯ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಬಾಂಡಿಂಗ್ ಇರಲ್ಲ. ಮಕ್ಕಳ ಮುಂದೆ ಅಬ್ಯೂಸಿವ್ ವರ್ಡ್ಸನ್ನು ಯೂಸ್ ಮಾಡೋದಾಗಿರ್ಬೋದು, ಫಿಸಿಕಲ್ ಅಬ್ಯೂಸನ್ನು ಮಾಡೋದಾಗಿರ್ಬೋದು, ಸಿಕ್ಕ ಸಾಮಾನನ್ನು ಎಸೆಯೋದಾಗಿರ್ಬೋದು. ಇದೆಲ್ಲ ಮಕ್ಕಳಲ್ಲಿ ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿಯನ್ನು ಸ್ನಬ್ ಮಾಡ್ತಾ ಹೋಗುತ್ತೆ, ಮಕ್ಕಳಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಇದು ಬೆಳೀತಾ ಬೆಳೀತಾ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲನ್ನು ಮಕ್ಕಳು ಬೆಳೆಸ್ಕೋತಾರೆ. ಏನಿದು ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳಿದರೆ, ಯಾರೋ ಒಬ್ಬರು ಸಿಕ್ಕಿದ್ರೆ ಅವರನ್ನು ತುಂಬಾ ಇಂಪ್ರೆಸ್ ಮಾಡೋಕ್ಕೆ ಹೋಗೋದು, ಅಥವಾ ತುಂಬ ಒಳ್ಳೆಯವರಾಗಿ ಆ್ಯಕ್ಟ್ ಮಾಡೋಕ್ಕೆ ಹೋಗೋದು, ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಹೋದರೆ ಪ್ರತಿ ಸತಿ ಅವರ ಹತ್ರ ಅಶ್ಯೂರೆನ್ಸ್ ಕೇಳ್ತಾರೆ, ನೀನು ನನ್ನ ಬಿಟ್ಟು ಹೋಗಲ್ಲಲ್ವಾ, ನನ್ನ ಬಿಟ್ಟು ಹೋಗಲ್ಲಲ್ವಾ. ಅಡಲ್ಟ್ ಆಗಿ ನಾವು ಕೂಡ ಮಾಡ್ತಾ ಇರ್ತೀವಿ, ನಾವು ಎಲ್ಲಿ ಪ್ರೀತಿ ಮಾಡೋರು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಹಾಗಾಗಿ ಯಾವತ್ತಾದರೂ ನಿಮಗೆ ಅನಿಸಿದ್ರೆ ನಾನು ತುಂಬ ಡಿಸ್ಫಂಕ್ಷನಲ್ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ನನ್ನ ಮ್ಯಾರೇಜ್ ತುಂಬಾ ಇಬ್ಬರು ಪಾರ್ಟ್ನರ್ ಕೂತು ಒಟ್ಟಿಗೆ ಇರಲಿಕ್ಕಾಗಲ್ಲ ಅಂತ ಹೇಳಿದರೆ, ಬೆಟರ್ ಟು ಅಪಾರ್ಟ್ ಅವೇಸ್. ಬೇಕಂತ ಹೇಳಿದರೆ ಆ ಮಗುವಿಗೆ ಒಂದು ಇನ್ಸೆಕ್ಯೂರ್ ಎನ್ವೈರ್ಮೆಂಟ್ ಕೊಡೋದಕ್ಕಿಂತ ಸೆಲ್ಫ್ ರೆಸ್ಪೆಕ್ಟನ್ನು ಚೂಸ್ ಮಾಡಬೇಕು ಅನ್ನೋದನ್ನು ನೀವು ಹೇಳ್ಕೊಡ್ತಾ ಹೋಗ್ತೀರಾ. ನೋಡಿ, ಮಕ್ಕಳು ನೀವು ಅಂದ್ಕೊಂಡಷ್ಟು ಪೆದ್ರಲ್ಲ, ಅವ್ರು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಸುಮ್ಮನೆ ಹೋಗಿ ಮನೇಲಿ ಬೇಜಾರಾಗಿ ಸಪ್ಪು ಕೂತ್ಕೊಳ್ಳಿ, ಮಕ್ಕಳು ಬಂದು ನಿಮ್ಮ ಮನೆ ಕೇಳ್ತಾರೆ, ಯಾಕಪ್ಪ ಸಪ್ಪಗಿದೆಯಾ, ಯಾಕಮ್ಮ ಸಪ್ಪಗಿದೆಯಾ ಅಂತ ಹೇಳಿ. ಮಕ್ಕಳು ನಿಮ್ಮ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಹತ್ರ ನೀವು ಎಷ್ಟು ನಿಮ್ಮ ಒಳ್ಳೆ ಟೈಮನ್ನು ಕೊಡಲಿಕ್ಕೆ ಸಾಧ್ಯನೋ. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಕಾಶದಿಂದ ಮಕ್ಕಳು ನನ್ನನ್ನು ಹುಟ್ಟಿಸಿ ನನ್ನನ್ನು ಸೇವ್ ಮಾಡಿ ಅಂತ ಯಾರೂ ಕೇಳ್ತಾ ಇರಲಿಲ್ಲ. ನಾವು ನಮ್ಮ ಸ್ವಾರ್ಥಕ್ಕೆ ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಅವರ ಓವರ್ ಆಲ್ ಡೆವಲಪ್ಮೆಂಟು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಮಕ್ಕಳನ್ನು ನಿರ್ಲಕ್ಷ್ಯದಿಂದ ಕಾಣೋದು, ಅವರಿಗೆ ಅಟೆನ್ಷನ್ ಕೊಡದೇ ಇರೋದು, ಅಥವಾ ಯಾವುದೋ ಒಂದು ನೋಡಿ ಮೊಬೈಲ್ ಇಟ್ಕೊಂಡು ಡಿಸ್ಟ್ರಾಕ್ಟ್ ಮಾಡೋದಲ್ಲ, ಒಂದು ಬುಕ್ ತೊಗೊಳ್ಳೋದಾಗಿರ್ಬೋದು, ಆ ಬುಕ್ಕಲ್ಲಿ ಕತೆ ಓದೋದಾಗಿರ್ಬೋದು, ಅದನ್ನು ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಆಚೆ ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡ್ಸೋದಾಗಿರ್ಬೋದು, ಅಥವಾ ಒಂದು ಮ್ಯೂಸಿಯಮ್ ಕರ್ಕೊಂಡು ಹೋಗೋದಾಗಿರ್ಬೋದು. ಆ ಕ್ಯೂರಿಯಾಸಿಟಿನ ಒಳ್ಳೆ ರೀತಿ ನೀವು ತುಂಬಿಸ್ತಾ ಹೋಗಿ ಒಂದು ಒಳ್ಳೆ ಉನ್ನತವಾದ ಒಂದು ಮಕ್ಕಳನ್ನು ಕೊಟ್ಟರು ಕೂಡ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ ಅಲ್ವಾ. ಯಾಕಂತ ಹೇಳಿದರೆ ಒಂದು ಒಳ್ಳೆ ಮಗುವಿಗೆ ಒಂದು ಒಳ್ಳೆ ಸದ್ಗುಣ ಇರ್ತಕ್ಕಂಥ ಒಂದು ಮಕ್ಕಳನ್ನು ನಾವು ಸೊಸೈಟಿಗೆ ಕೊಟ್ಟರೆ, ನಾವು ಏನೋ ಸೊಸೈಟಿಯನ್ನು ಚೇಂಜ್ ಮಾಡೋದು ಬೇಡ, ಒಳ್ಳೆ ಮಗುವಿಗೆ ಒಂದು ಓವರ್ ಆಲ್ ಡೆವಲಪ್ಮೆಂಟನ್ನು ನಾವು ಹೆಲ್ಪ್ ಮಾಡ್ತಾ ಹೋದರೆ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೀತಾ ಹೋಗ್ತಾರೆ. ಹಾಗಾಗಿ ನಾವು ಈ ಮಕ್ಕಳ ಮುಂದೆ ಜಗಳ ಮಾಡೋದಾಗಿರ್ಬರಲಿ, ಅಬ್ಯೂಸಿವ್ ವರ್ಡ್ಸ್ ಯೂಸ್ ಮಾಡೋದಾಗಲಿ, ಅಗ್ರೆಷನ್ ಆಗಿರಲಿ, ಅಥವಾ ಮಕ್ಕಳಿಗೆ ಕಾನ್ಸ್ಟೆಂಟಾಗಿ ಅಶ್ಯೂರೆನ್ಸ್ ಕೊಡ್ತಾರೆ. ಯಾಕಂತ ಕೇಳಿಸೋತಿ ನಾವು ಎಲ್ಲೋ ಆಚೆ ಹೋಗ್ಬಿಟ್ಟಿರ್ತೀವಿ, ಮಕ್ಕಳು ಮಲಗಿದಾಗ ಹೋಗ್ಬಿಡೋದು, ಅಥವಾ ಮಕ್ಕಳಿಗೆ ಹೇಳ್ದೆ ಹೋಗ್ಬಿಡೋದು. ಇದೆಲ್ಲ ಏನಾಗುತ್ತೆ, ಎದ್ದು ಕೂಡಲೇ ಮಕ್ಕಳಲ್ಲಿ ನಾವು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ, ಮಗು ಅಳ್ತಾ ಇದ್ರು ಕೂಡ ಆ ಮಗುಗೆ ಸಮಾಧಾನ ಮಾಡಿ ಹೋಗಿ. ಯಾಕಂತ ಹೇಳಿದ್ರೆ ಹೇಗೆ ಹೋಗ್ಬಿಟ್ರೆ ನಾವು ಮಕ್ಕಳಿಗೆ ಎಷ್ಟೋ ಸತಿ ನಾವು ಮಾಡ್ತೀವಲ್ಲ, ಮಲಗಿದ ಮೆತ್ತಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲವೂ ಕೂಡ ಮಕ್ಕಳಲ್ಲಿ ಸೆಪ್ರೇಷನ್ ಆ್ಯಂಗ್ಸೈಟಿ ಶುರು ಆಗುತ್ತೆ. ಮತ್ತು ಯಾರೋ ನೆಂಟರು ಬಂದಿರ್ತಾರೆ, ಮಗು ತುಂಬ ಹಚ್ಕೊಂಬಿಟ್ಟಿರುತ್ತೆ, ಅವ್ರು ಹೋದ್ಮೇಲೆ ಕೂಡ ಮಕ್ಕಳು ಅಳ್ತಾ ಇರ್ತಾರೆ. ಆದರೆ ಮಕ್ಕಳಿಗೆ ಹೇಳ್ತಾ ಹೋಗಿ, ಯಾಕಂದರೆ ಮತ್ತೆ ವಾಪಸ್ ಬರ್ತಾರೆ ಅವರು. ಅಥವಾ ನಾವು ಏನು ಮಾಡ್ತೀವಿ, ಮಕ್ಕಳು ಚಂಡಿ ಹಿಡಿದ ತಕ್ಷಣ ಅವಕ್ಕೆ ಹೊಡೆಯೋದಾಗಿರ್ಬೋದು, ಬೈಯೋದಾಗಿರ್ಬೋದು ಮಾಡ್ತೀವಿ. ಆ ರೀತಿ ಮಕ್ಕಳ ಎಮೋಷನ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಅರ್ಥ ಆಗುತ್ತೆ, ಮಕ್ಕಳಿಗೆ ನಿಧಾನಕ್ಕೆ ಕೂತು ಹೇಳ್ತಾ ಹೋಗಿ, ನೋಡು ಅಜ್ಜಿ ಊರಿಗೆ ಹೋಗಿದ್ದಾರೆ, 6 ತಿಂಗಳು ನಂತರ ಬರ್ತಾರೆ, ಅಥವಾ 3 ತಿಂಗಳು ನಂತರ ಬರ್ತಾರೆ, ಅಜ್ಜಿ ಹತ್ರ ನೀನು ವೀಡಿಯೋ ಕಾಲ್ ಮಾಡ್ಬೋದು, ಫೋನಲ್ಲಿ ಮಾತಾಡ್ಬೋದು. ಹೀಗೆ ಮಕ್ಕಳಿಗೆ ಅರಿವು ಮೂಡಿಸ್ತಾ ಹೋಗಿ ಆ ಸಪ್ರೇಷನ್ ಆ್ಯಂಗ್ಸೈಟಿಯನ್ನು ಸೃಷ್ಟಿ ಮಾಡ್ತಾ ಹೋಗಬೇಡಿ. ನೋಡಿ, ನಿಮ್ಮ ಮಕ್ಕಳಿಗೆ ನೀವು ಕೊಡಿಸ್ತಕ್ಕಂಥ ಎಕ್ಸ್ಪೆನ್ಸಿವ್ ಗಿಫ್ಟ್ ಆಗಿರ್ಬೋದು, ಅಥವಾ ಎಲ್ಲೋ ಕರ್ಕೊಂಡು ಹೋಗ್ತಕ್ಕಂಥ ಜಾಗ ಆಗಿರ್ಬೋದು, ಯಾವುದೂ ಜ್ಞಾಪಕ ಬರಲ್ಲ. ನೀವು ಕ್ರಿಯೇಟ್ ಮಾಡ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳಿದೆಯಲ್ಲ, ಅದು ಮಕ್ಕಳ ಮನಸ್ಸಲ್ಲಿ ಅಚ್ಚೆ ಊರುತ್ತೆ. ನೀವು ಯಾವ ಮಾರಲ್ಸನ್ನು ಕಲಿಸ್ತಾ ಹೋಗ್ತೀರಾ, ಇವತ್ತು ನಿಮ್ಮ ತಂದೆ ಅಥವಾ ತಾಯಿ ಹೇಳಿದ್ದನ್ನು ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ. ಯಾಕಂತ ಹೇಳಿದ್ರೆ ಆ ಮಾರಲ್ಸ್ ಮೂಲಕ ನೀವು ಜೀವನವನ್ನು ನಡೆಸ್ತಾ ಇರ್ತೀರಾ. ಹಾಗಾಗಿ ಆ ಮಾರಲ್ಸನ್ನು ಕೊಡಿ, ಮತ್ತು ಮಕ್ಕಳಿಗೆ ಆ ಟೈಮನ್ನು ಕೊಡಿ. ಮಕ್ಕಳನ್ನು ಕ್ಯೂರಿಯಾಸಿಟಿಯನ್ನು ನಿಮಗೂ ಗೊತ್ತಿಲ್ಲದೆ ಇದ್ರೂ ಕೂಡ ನೀವು ಕಲ್ತ್ಕೊಂಡು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡೋದಾಗಿರ್ಬೋದು, ಒಂದು ಮ್ಯೂಸಿಯಮ್ಗೆ ಹೋಗೋದಾಗಿರ್ಬೋದು, ಮಕ್ಕಳ ಜೊತೆ ಆಟಾಡೋದಾಗಿರ್ಬೋದು. ಮೊಬೈಲ್ ಮಾತ್ರ ಕೊಟ್ಟು ಮಕ್ಕಳನ್ನು ನೋಡಿ, ಮೊಬೈಲ್ ಕೊಡೋದ್ರಿಂದ ಮಕ್ಕಳು ಒಬ್ಬಿಸಿಗೊಳಗಾಗ್ತಾರೆ, ಪಾಶ್ಚರ್ಸ್ ಹಾಳಾಗುತ್ತೆ, ಕಣ್ಣು ಹಾಳಾಗುತ್ತೆ, ಮತ್ತು ನಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ. ನಾವು ದಿನವಿಡೀ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡ್ತಿರುವಾಗ ಎಷ್ಟೋ ಸತಿ ನಾವು ಯಾರನ್ನು ಸ್ಟಾಕ್ ಮಾಡ್ತಾ ಇರ್ತೀವಿ, ಅಥವಾ ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ, ಅಥವಾ ಏನೋ ಬೇಡದ ವಿಷಯಗಳನ್ನು ನೋಡ್ತಾ ಇರ್ತೀವಿ. ಇದೆಲ್ಲವೂ ಕೂಡ ನಮ್ಮ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸ್ತಾ ಬರುತ್ತೆ. ಮೊಬೈಲಲ್ಲಿ ಬರ್ತಕ್ಕಂಥದ್ದೆಲ್ಲ ಒಳ್ಳೆಯದಲ್ಲ ಅಂತ ನಿಮಗೂ ಗೊತ್ತು, ಮತ್ತು ಯಾಕೆ ಅಂಥದ್ದನ್ನು ಮಕ್ಕಳಿಗೆ ಕೊಡ್ತೀರಾ? ಸೊ ಹಾಗಾಗಿ ಮಕ್ಕಳಿಗೆ ನಿಮ್ಮ ಟೈಮನ್ನು ಕೊಡಿ. ನೀವೇ ಒಂದು ಕಥೆಯನ್ನು ಓದಿ ಮಕ್ಕಳಿಗೆ ನರೇಟ್ ಮಾಡೋದಾಗಿರಬಹುದು. ಇದೆಲ್ಲವೂ ಕೂಡ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.